ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಮೇಲೆ ಬಿದ್ದಂತ ವಿಮಾನ. ಹಾಸ್ಟೆಲ್ನಲ್ಲಿ ಸುಮಾರು 15 ವೈದ್ಯರಿಗೆ ಗಾಯಗಳಾಗಿವೆ. ಹಾಸ್ಟೆಲ್ ಮೇಲೆ ಬಿದ್ದಂತ ಏರ್ ಇಂಡಿಯಾ ವಿಮಾನ ಮೆಡಿಕಲ್ ಕಾಲೇಜು ಹಾಸ್ಟೆಲ್ ಮೇಲೆ ಬಿದ್ದಂತ ಸಂದರ್ಭದಲ್ಲಿ 15 ವೈದ್ಯರಿಗೆ ಗಾಯಗಳಾಗಿವೆ ಅಂತ ಗೊತ್ತಾಗ್ತಾ ಇದೆ. ಕೇವಲ ವಿಮಾನ ಪತನ ಆದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅಲ್ಲಿ ಘಟನೆ ಆಯಿತು, ಇದು ಹಾಸ್ಪಿಟಲ್ ಮೇಲೆ ಮೆಡಿಕಲ್ ಹಾಸ್ಪಿಟಲ್ ಮೇಲೆ ಬಿದ್ದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅಲ್ಲಿ ಘಟನೆ ಆಯಿತು ಅಂತ ನಾವು ನಿಮಗೆ ತೋರಿಸ್ತಾ ಇದ್ವಿ. ಕಂಪ್ಲೀಟ್ ಆಗಿ 15 ಡಾಕ್ಟರ್ಸ್ ಗಳಿಗೆ ಗಾಯಗಳಾಗಿವೆ ಅಂತ ಗೊತ್ತಾಗುತ್ತೆ. ಕೇವಲ ವಿಮಾನ ಪತನ ಆದಂತ ಸಂದರ್ಭದಲ್ಲಿ ವಿಮಾನದಲ್ಲಿ ಇರುವಂತಹ ಪ್ರಯಾಣಿಕರಿಗೆ ಮಾತ್ರ ಅಲ್ಲ, ಅಲ್ಲಿರುವಂತಹ ಡಾಕ್ಟರ್ಸ್ಗೂ ಕೂಡ ಇಂತಹ ಒಂದು ಸಮಸ್ಯೆ ಆಯಿತು ಅಂತ ಗೊತ್ತಾಗ್ತಾ ಇರುವಂತದ್ದು. ಕಂಪ್ಲೀಟ್ ಆಗಿ ಅಲ್ಲಿ ಅವಶೇಷಗಳನ್ನು ಕೂಡ ನೀವು ನೋಡ್ತಾ ಇರಬಹುದು. ಹಾಸ್ಪಿಟಲ್ನ ಮೇಲ್ಚಾವಣಿಯಲ್ಲಿ ಬಿದ್ದಂತಹ ಸಂದರ್ಭದಲ್ಲಿ ಏನೇನ್ ಆಯಿತು ಅಂತ 105 ಜನರು ಸಾವನ್ನಪ್ಪಿದ್ದಾರೆ. ಹಾಸ್ಟೆಲ್ ಮೇಲೆ ಬಿದ್ದಂತ ಈ ಒಂದು ವಿಮಾನ. ಸೊ ಇಂತಹ ಸಂದರ್ಭದಲ್ಲಿ ಏನೇನ್ ಆಯಿತು, ದುರಂತದ ಸಂದರ್ಭದಲ್ಲಿ ಸಾಕಷ್ಟು ಜನ ಈಗ ಅವರವರ ಕುಟುಂಬಸ್ಥರು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಕುಟುಂಬದವರಿಗೆ, ನಮ್ಮನೆಯವರಿಗೆ ಏನ್ ಆಗಬಾರ್ದು ಎನ್ನುವಂತ ನಿಟ್ಟಿನಲ್ಲಿ ಕೂಡ ಬೇಡ್ಕೊಳ್ತಾ ಇದ್ದಾರೆ. ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ 105 ಜನ ಸಾವನ್ನಪ್ಪಾಯಿತು. ಸೊ ವಿಮಾನ ದುರಂತದ ಕಂಪ್ಲೀಟ್ ಚಿತ್ರಣವನ್ನ ನಾವು ನಿಮ್ಗೆ ತೋರಿಸ್ತಾ ಇದ್ವಿ. 105 ಜನ ಸಾವನ್ನಪ್ಪಿದ್ರು. ಅಹಮದಾಬಾದ್ನಲ್ಲಿ ನಡೆದಿರುವಂತ ಘನಘೋರ ಘಟನೆ ಇದು. ಮೃತರ ಆತ್ಮಕ್ಕೆ ದೇವರು ಶಾಂತಿಯನ್ನ ಕೊಡ್ಲಿ, ನಾವು ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತೀವಿ ಅಂತ ಬೇಡ್ಕೊಳ್ತಾ ಇದ್ದಾರೆ. ಅಹಮದಾಬಾದ್ನಲ್ಲಿ ನಡೆದಿರುವಂತಹ ವಿಮಾನ ಪತನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಅಲ್ಲಿ ಸುಟ್ಟು ಕರಕಲಾಗಿರುವಂತಹ ಸಂದರ್ಭ, ಇನ್ನೊಂದು ಕಡೆಯಲ್ಲಿ ಹಾಸ್ಟೆಲ್ನ ಮೆಸ್ ಮೇಲೆ ಬಿದ್ದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮೆಡಿಕಲ್ ಹಾಸ್ಟೆಲ್ ಕಂಪ್ಲೀಟ್ ಆಗಿ ಸುಟ್ಟು ಕರಕಲಾಗಿದೆ ನೋಡಿ. ಅಲ್ಲಿ ಅವಶೇಷಗಳನ್ನು ಕೂಡ ನಿಮಗೆ ಕಾಣಸಿಗುತ್ತೆ. ಯಾವ ರೀತಿಯಾಗಿ ವಿಮಾನ ಬಿದ್ದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅಲ್ಲಿ ಘಟನೆ ನಡೆದು ಹೋಯಿತು ಅಂತ. 15 ಜನ ಡಾಕ್ಟರ್ಸ್ ಕೂಡ ಇದ್ರು ಅಂತ ಗೊತ್ತಾಗ್ತಾ ಇರುವಂತದ್ದು. ಅಲ್ಲಿ ಸಿಬ್ಬಂದಿ ವರ್ಗದವರು ಕೂಡ ಇದ್ದಿದ್ರು ಹಾಸ್ಟೆಲ್ ಅಲ್ಲಿ. ಅಂತ ಸಂದರ್ಭದಲ್ಲಿ ವಿಮಾನ ದುರಂತ ಆದಂತಹ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಅಲ್ಲಿ ಡೆಮಾಲಿಶ್ ಆಗಿಬಿಟ್ಟಿದೆ. ಯಾವ ರೀತಿಯಾಗಿ ಕಂಪ್ಲೀಟ್ ಆಗಿ ಅವಶೇಷಗಳು ಸಿಗ್ತಾ ಇರುವಂತಹ ಸಂದರ್ಭ. ಒಂದು ಕಡೆಯಲ್ಲಿ ಆ ದಟ್ಟ ಹೊಗೆ, ಬೆಂಕಿಯ ಕೆನ್ನಾಲಿಗೆಗೆ ಕಂಪ್ಲೀಟ್ ಆಗಿ ವಿಮಾನ ಸುಟ್ಟು ಕರಕಲಾಗಿರುವಂತಹ ದೃಶ್ಯ ಎಲ್ಲವನ್ನು ಕೂಡ ನಾವು ನಿಮ್ಗೆ ತೋರಿಸ್ತಾ ಇದ್ವಿ. ಸದ್ಯ ಅಲ್ಲಿ ಏನೇನು ಆಗ್ತಾ ಇದೆ ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನ ನಾವು ನಿಮ್ಗೆ ನೀಡ್ತಾ ಇದ್ವಿ. ಸಹಾಯವಾಣಿಯನ್ನು ಕೂಡ ಏರ್ ಇಂಡಿಯಾ ಸಂಸ್ಥೆ ತೆರೆದಿದೆ. ಯಾರು ಅವರ ಕುಟುಂಬ ವರ್ಗದವರಿದ್ರೆ ಅವರಿಗೆ ಫೋನ್ ಮಾಡಿ ಡೀಟೇಲ್ಸ್ ಅನ್ನ ಪಡೆದುಕೊಳ್ಳಬಹುದು. ಸೊ ನಿಮಗೆ ಅಲ್ಲಿ ಸ್ಕ್ರೀನ್ ಮೇಲೆ ಆ ನಂಬರ್ ಅನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ವಿ. ಅವರ ಕುಟುಂಬ ವರ್ಗದವರು ಕೂಡ ಅವರಿಗೆ ಫೋನ್ ಮಾಡಿಬಿಟ್ಟು ಯಾವ್ಯಾವ್ದ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾರೆ, ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ, ಮಾಹಿತಿಯನ್ನು ಕೂಡ ನೀವು ಪಡೆದುಕೊಳ್ಬಹುದು. 53 ಬ್ರಿಟನ್ನ ಪ್ರಜೆಗಳು, 163 ಭಾರತೀಯ ಪ್ರಜೆಗಳು, 7 ಪೋರ್ಚುಗೀಸರು, ಒಬ್ಬ ಕೆನಡಾ ಪ್ರಜೆ ಕೂಡ ಇದ್ದಾರೆ. ಈಗಾಗಲೇ ಫ್ರಾನ್ಸ್ ಹಾಗೆ ಇಂಗ್ಲೆಂಡ್ ನಾವು ನಿಮ್ ಜೊತೆ ಇದ್ದೀವಿ, ದೇವರಲ್ಲೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ರೆ ನಿಮಗೂ ಕೂಡ ನಾವು ಸಹಕಾರ ಮಾಡ್ತೀವಿ ಎನ್ನುವಂಥದ್ದು ಕೂಡ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ರು. ಭಾರತ ಸರ್ಕಾರದ ಜೊತೆ ಮಾತುಕತೆಯನ್ನು ಕೂಡ ನಡೆಸಿದ್ರು ಅಂತ ಗೊತ್ತಾಗ್ತಾ ಇರುವಂತಹ ಮಾಹಿತಿ ಇಂಗ್ಲೆಂಡ್ ಹಾಗೆ ಫ್ರಾನ್ಸ್. ಸೊ ಇನ್ನೊಂದು ಕಡೆಯಲ್ಲಿ ಅವಶೇಷಗಳನ್ನ ಯಾವ ರೀತಿಯಾಗಿ ಅಲ್ಲಿ ಸಿಬ್ಬಂದಿಯವರು ತೆಗಿತಾ ಇರುವಂತಹ ದೃಶ್ಯ ನೋಡಿ. ಅಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ ಸಿಬ್ಬಂದಿ ವರ್ಗದವರು, ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ. ಕೇವಲ ವಿಮಾನ ಬಿದ್ದಂತ ಸಂದರ್ಭದಲ್ಲಿ ಇಡೀ ಬಿಲ್ಡಿಂಗ್ ಯಾವ ರೀತಿಯಾಗಿ ಅಲ್ಲಿ ನಾಶವಾಗಿದೆ ಅಂತ. ದೊಡ್ಡ ಬಾಂಬ್ ಸ್ಫೋಟ ಆಗುತ್ತಲ್ಲ, ಯುದ್ಧ ಆದಂತ ಸಂದರ್ಭದಲ್ಲಿ ಬಾಂಬ್ ಹಾಕಿದ್ರೆ ಯಾವ ರೀತಿಯಾಗಿ ಆಗುತ್ತೆ, ಆ ರೀತಿಯಾಗಿ ಆಗ್ಬಿಟ್ಟಿದ್ ನೋಡಿ. ಅದು ಬಿಲ್ಡಿಂಗ್, ಆಸ್ಪತ್ರೆ ಮೇಲೆ ಪತನವಾದಂತ ವಿಮಾನ. ನೋಡಿ, ಮೃತರ ಆತ್ಮಕ್ಕೆ ದೇವರು ಶಾಂತಿ ನೀಡಲಿ ಅಂತ ದೇಶವೇ ಮಮ್ಮಲವಾಗಿ ಮರಗ್ತಾ ಇದೆ. ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಮೇಲೆ ಬಿದ್ದಂತ ವಿಮಾನ. ಹಾಸ್ಟೆಲ್ನಲ್ಲಿ ಸುಮಾರು 15 ವೈದ್ಯರಿಗೆ ಗಾಯಗಳಾಗಿವೆ. ಹಾಸ್ಟೆಲ್ ಮೇಲೆ ಬಿದ್ದಂತ ಏರ್ ಇಂಡಿಯಾ ವಿಮಾನ ಮೆಡಿಕಲ್ ಕಾಲೇಜು ಹಾಸ್ಟೆಲ್ ಮೇಲೆ ಬಿದ್ದಂತ ಸಂದರ್ಭದಲ್ಲಿ 15 ವೈದ್ಯರಿಗೆ ಗಾಯಗಳಾಗಿವೆ ಅಂತ ಗೊತ್ತಾಗ್ತಾ ಇದೆ. ಕೇವಲ ವಿಮಾನ ಪತನ ಆದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅಲ್ಲಿ ಘಟನೆ ಆಯಿತು, ಇದು ಹಾಸ್ಪಿಟಲ್ ಮೇಲೆ ಮೆಡಿಕಲ್ ಹಾಸ್ಪಿಟಲ್ ಮೇಲೆ ಬಿದ್ದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅಲ್ಲಿ ಘಟನೆ ಆಯಿತು ಅಂತ ನಾವು ನಿಮಗೆ ತೋರಿಸ್ತಾ ಇದ್ವಿ. ಕಂಪ್ಲೀಟ್ ಆಗಿ 15 ಡಾಕ್ಟರ್ಸ್ ಗಳಿಗೆ ಗಾಯಗಳಾಗಿವೆ ಅಂತ ಗೊತ್ತಾಗುತ್ತೆ. ಕೇವಲ ವಿಮಾನ ಪತನ ಆದಂತ ಸಂದರ್ಭದಲ್ಲಿ ವಿಮಾನದಲ್ಲಿ ಇರುವಂತಹ ಪ್ರಯಾಣಿಕರಿಗೆ ಮಾತ್ರ ಅಲ್ಲ, ಅಲ್ಲಿರುವಂತಹ ಡಾಕ್ಟರ್ಸ್ಗೂ ಕೂಡ ಇಂತಹ ಒಂದು ಸಮಸ್ಯೆ ಆಯಿತು ಅಂತ ಗೊತ್ತಾಗ್ತಾ ಇರುವಂತದ್ದು. ಕಂಪ್ಲೀಟ್ ಆಗಿ ಅಲ್ಲಿ
ಅವಶೇಷಗಳನ್ನು ಕೂಡ ನೀವು ನೋಡ್ತಾ ಇರಬಹುದು. ಹಾಸ್ಪಿಟಲ್ನ ಮೇಲ್ಛಾವಣಿಯಲ್ಲಿ ಬಿದ್ದಂತಹ ಸಂದರ್ಭದಲ್ಲಿ ಏನೇನ್ ಆಯ್ತು ಅಂತ 105 ಜನರು ಸಾವನ್ನಪ್ಪಿದ್ದಾರೆ. ಹಾಸ್ಟೆಲ್ ಮೇಲೆ ಬಿದ್ದಂತ ಈ ಒಂದು ವಿಮಾನ. ಸೊ ಇಂತಹ ಸಂದರ್ಭದಲ್ಲಿ ಏನೇನ್ ಆಯ್ತು, ದುರಂತದ ಸಂದರ್ಭದಲ್ಲಿ ಸಾಕಷ್ಟು ಜನ ಈಗ ಅವರವರ ಕುಟುಂಬಸ್ಥರು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಕುಟುಂಬದವರಿಗೆ, ನಮ್ಮನೆಯವರಿಗೆ ಏನ್ ಆಗಬಾರ್ದು ಎನ್ನುವಂತ ನಿಟ್ಟಿನಲ್ಲಿ ಕೂಡ ಬೇಡ್ಕೊಳ್ತಾ ಇದ್ದಾರೆ. ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ 105 ಜನ ಸಾವನ್ನಪ್ಪಾಯಿತು. ಸೊ ವಿಮಾನ ದುರಂತದ ಕಂಪ್ಲೀಟ್ ಚಿತ್ರಣವನ್ನ ನಾವು ನಿಮ್ಗೆ ತೋರಿಸ್ತಾ ಇದ್ವಿ. 105 ಜನ ಸಾವನ್ನಪ್ಪಿದ್ರು. ಅಹಮದಾಬಾದ್ನಲ್ಲಿ ನಡೆದಿರುವಂತ ಘನಘೋರ ಘಟನೆ ಇದು. ಮೃತರ ಆತ್ಮಕ್ಕೆ ದೇವರು ಶಾಂತಿಯನ್ನ ಕೊಡ್ಲಿ, ನಾವು ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತೀವಿ ಅಂತ ಬೇಡ್ಕೊಳ್ತಾ ಇದ್ದಾರೆ. ಅಹಮದಾಬಾದ್ನಲ್ಲಿ ನಡೆದಿರುವಂತಹ ವಿಮಾನ ಪತನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಅಲ್ಲಿ ಸುಟ್ಟು ಕರಕಲಾಗಿರುವಂತಹ ಸಂದರ್ಭ, ಇನ್ನೊಂದು ಕಡೆಯಲ್ಲಿ ಹಾಸ್ಟೆಲ್ನ ಮೆಸ್ ಮೇಲೆ ಬಿದ್ದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮೆಡಿಕಲ್ ಹಾಸ್ಟೆಲ್ ಕಂಪ್ಲೀಟ್ ಆಗಿ ಸುಟ್ಟು ಕರಕಲಾಗಿದೆ ನೋಡಿ. ಅಲ್ಲಿ ಅವಶೇಷಗಳನ್ನು ಕೂಡ ನಿಮಗೆ ಕಾಣಸಿಗುತ್ತೆ. ಯಾವ ರೀತಿಯಾಗಿ ವಿಮಾನ ಬಿದ್ದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅಲ್ಲಿ ಘಟನೆ ನಡೆದು ಹೋಯಿತು ಅಂತ. 15 ಜನ ಡಾಕ್ಟರ್ಸ್ ಕೂಡ ಇದ್ರು ಅಂತ ಗೊತ್ತಾಗ್ತಾ ಇರುವಂತದ್ದು. ಅಲ್ಲಿ ಸಿಬ್ಬಂದಿ ವರ್ಗದವರು ಕೂಡ ಇದ್ದಿದ್ರು ಹಾಸ್ಟೆಲ್ ಅಲ್ಲಿ. ಅಂತ ಸಂದರ್ಭದಲ್ಲಿ ವಿಮಾನ ದುರಂತ ಆದಂತಹ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಅಲ್ಲಿ ಡೆಮಾಲಿಶ್ ಆಗಿಬಿಟ್ಟಿದೆ. ಯಾವ ರೀತಿಯಾಗಿ ಕಂಪ್ಲೀಟ್ ಆಗಿ ಅವಶೇಷಗಳು ಸಿಗ್ತಾ ಇರುವಂತಹ ಸಂದರ್ಭ. ಒಂದು ಕಡೆಯಲ್ಲಿ ಆ ದಟ್ಟ ಹೊಗೆ, ಬೆಂಕಿಯ ಕೆನ್ನಾಲಿಗೆಗೆ ಕಂಪ್ಲೀಟ್ ಆಗಿ ವಿಮಾನ ಸುಟ್ಟು ಕರಕಲಾಗಿರುವಂತಹ ದೃಶ್ಯ ಎಲ್ಲವನ್ನು ಕೂಡ ನಾವು ನಿಮ್ಗೆ ತೋರಿಸ್ತಾ ಇದ್ವಿ. ಸದ್ಯ ಅಲ್ಲಿ ಏನೇನು ಆಗ್ತಾ ಇದೆ ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನ ನಾವು ನಿಮ್ಗೆ ನೀಡ್ತಾ ಇದ್ವಿ. ಸಹಾಯವಾಣಿಯನ್ನು ಕೂಡ ಏರ್ ಇಂಡಿಯಾ ಸಂಸ್ಥೆ ತೆರೆದಿದೆ. ಯಾರು ಅವರ ಕುಟುಂಬ ವರ್ಗದವರಿದ್ರೆ ಅವರಿಗೆ ಫೋನ್ ಮಾಡಿ ಡೀಟೇಲ್ಸ್ ಅನ್ನ ಪಡೆದುಕೊಳ್ಳಬಹುದು. ಸೊ ನಿಮಗೆ ಅಲ್ಲಿ ಸ್ಕ್ರೀನ್ ಮೇಲೆ ಆ ನಂಬರ್ ಅನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ವಿ. ಅವರ ಕುಟುಂಬ ವರ್ಗದವರು ಕೂಡ ಅವರಿಗೆ ಫೋನ್ ಮಾಡಿಬಿಟ್ಟು ಯಾವ್ಯಾವ್ದ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾರೆ, ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ, ಮಾಹಿತಿಯನ್ನು ಕೂಡ ನೀವು ಪಡೆದುಕೊಳ್ಬಹುದು. 53 ಬ್ರಿಟನ್ನ ಪ್ರಜೆಗಳು, 163 ಭಾರತೀಯ ಪ್ರಜೆಗಳು, 7 ಪೋರ್ಚುಗೀಸರು, ಒಬ್ಬ ಕೆನಡಾ ಪ್ರಜೆ ಕೂಡ ಇದ್ದಾರೆ. ಈಗಾಗಲೇ ಫ್ರಾನ್ಸ್ ಹಾಗೆ ಇಂಗ್ಲೆಂಡ್ ನಾವು ನಿಮ್ ಜೊತೆ ಇದ್ದೀವಿ, ದೇವರಲ್ಲೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ರೆ ನಿಮಗೂ ಕೂಡ ನಾವು ಸಹಕಾರ ಮಾಡ್ತೀವಿ ಎನ್ನುವಂಥದ್ದು ಕೂಡ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ರು. ಭಾರತ ಸರ್ಕಾರದ ಜೊತೆ ಮಾತುಕತೆಯನ್ನು ಕೂಡ ನಡೆಸಿದ್ರು ಅಂತ ಗೊತ್ತಾಗ್ತಾ ಇರುವಂತಹ ಮಾಹಿತಿ ಇಂಗ್ಲೆಂಡ್ ಹಾಗೆ ಫ್ರಾನ್ಸ್. ಸೊ ಇನ್ನೊಂದು ಕಡೆಯಲ್ಲಿ ಅವಶೇಷಗಳನ್ನ ಯಾವ ರೀತಿಯಾಗಿ ಅಲ್ಲಿ ಸಿಬ್ಬಂದಿಯವರು ತೆಗಿತಾ ಇರುವಂತಹ ದೃಶ್ಯ ನೋಡಿ. ಅಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ ಸಿಬ್ಬಂದಿ ವರ್ಗದವರು, ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ. ಕೇವಲ ವಿಮಾನ ಬಿದ್ದಂತ ಸಂದರ್ಭದಲ್ಲಿ ಇಡೀ ಬಿಲ್ಡಿಂಗ್ ಯಾವ ರೀತಿಯಾಗಿ ಅಲ್ಲಿ ನಾಶವಾಗಿದೆ ಅಂತ. ದೊಡ್ಡ ಬಾಂಬ್ ಸ್ಫೋಟ ಆಗುತ್ತಲ್ಲ, ಯುದ್ಧ ಆದಂತ ಸಂದರ್ಭದಲ್ಲಿ ಬಾಂಬ್ ಹಾಕಿದ್ರೆ ಯಾವ ರೀತಿಯಾಗಿ ಆಗುತ್ತೆ, ಆ ರೀತಿಯಾಗಿ ಆಗ್ಬಿಟ್ಟಿದ್ ನೋಡಿ. ಅದು ಬಿಲ್ಡಿಂಗ್, ಆಸ್ಪತ್ರೆ ಮೇಲೆ ಪತನವಾದಂತ ವಿಮಾನ. ನೋಡಿ, ಮೃತರ ಆತ್ಮಕ್ಕೆ ದೇವರು ಶಾಂತಿ ನೀಡಲಿ ಅಂತ ದೇಶವೇ ಮಮ್ಮಲವಾಗಿ ಮರಗ್ತಾ ಇದೆ.